ವೀಕ್ಷಕರೇ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ಟೀ ಕಾಫಿ ಸೇವನೆ ನಿಜಕ್ಕೂ ಮಾರಕವ ಅಥವಾ ಟೀ ಕಾಫಿ ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನಾದರೂ ದುಷ್ಪರಿಣಾಮ ಆಗುತ್ತಾ? ಟೀ ಕಾಫಿಯನ್ನು ನಾವು ಸೇವಿಸಬಹುದಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕನ್ಫ್ಯೂಷನ್ ಈಗಲೂ ಕೂಡ ನಮ್ಮ ವೀಕ್ಷಕರಲ್ಲಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ, ಸಾಕಷ್ಟು ವಿಚಾರಗಳನ್ನು ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೀವರಾಸಾಯನಿಕ ವಿಜ್ಞಾನಿ ಹಾಗೆಯೇ ಕಾಡು ಕೃಷಿ ಆವಿಷ್ಕಾರಕರಾದಂತಹ ಡಾಕ್ಟರ್ ಖಾದರ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಟೀ ಕಾಫಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರ್ಷಗಳಿಂದಲೂ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಸೊ ಟೀ ಕಾಫಿ ಕುಡಿಬಾರ್ದು ಅಂತ ಹೇಳ್ತಾರೆ, ಇಲ್ಲ ಟೀ ಕಾಫಿ ಬೇಕು ಅವಶ್ಯಕ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ? ಟೀ ಕಾಫಿ ಕುಡಿಬೇಕಾ ಅಥವಾ ಕುಡಿಬಾರ್ದಾ ಅಂತ? ಟೀ ಕಾಫಿ ಕುಡಿಯಬೇಕು ಅನ್ನೋದು ನಿಜ ಅಲ್ಲ. ಟೀ ಕಾಫಿ ಕುಡಿಯದೆ ಇಡೀ ಮಾನವ ಕುಲ ಆರಾಮಾಗಿ, ಖುಷಿಯಾಗಿ, ಆರೋಗ್ಯಕರವಾಗಿ ಜೀವನ ಮಾಡಬಹುದು. ಕಳೆದ 70-80 ವರ್ಷಗಳಿಂದ ಈ ಕಾಫಿ ಮತ್ತು ಟೀ ವಾಣಿಜ್ಯ ಬೆಳೆಗಳಾಗಿ ರೂಪುಗೊಂಡ ಮೇಲೆ ಈ ಕಂಪನಿಗಳು ಕಾಫಿ ಕುಡಿಯಲೇಬೇಕು ಅನ್ನೋ ಒಂದು ಸ್ಥಿತಿಯನ್ನು, ಮನೋಸ್ಥಿತಿಯನ್ನು ಜನರಲ್ಲಿ, ಅದು ಪೇಪರು ಪ್ರಿಂಟ್ ಮೂಲಕ ಆಗಿರ್ಬೋದು, ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಸಿನಿಮಾಗಳಲ್ಲಿ ಆಗಿರ್ಬೋದು, ವೈವಿಧ್ಯಮಯವಾದ ಮಾಧ್ಯಮಗಳಿಂದ ಈ ಒಂದು ಪ್ರಚಾರ ಅನ್ನೋದಕ್ಕಿಂತ ಮೂಲವಾಗಿ ನಮ್ಮ ಪ್ರಜ್ಞೆಯನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಕಾಫಿ ಟೀ ಇಲ್ಲದೆ ಮಾನವ ಕುಲ ಜೀವನ ಮಾಡಬಹುದು, ಅದನ್ನು ಕುಡಿಬೇಕು ಅನ್ನೋದು ಸರಿಯಾದ ಮಾತಲ್ಲ. ಎರಡನೇದು, ಕಾಫಿ ಟೀ ಕುಡಿಯೋದು ಮಾರಕನೂ ಅಲ್ಲ. ಇವು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವೈವಿಧ್ಯಮಯವಾದ ಪದಾರ್ಥಗಳಲ್ಲಿ ಎರಡು ರೀತಿ ಪದಾರ್ಥಗಳು. ಆದರೆ ಇದರ ಒಂದು ತಮಾಷೆ ಏನಂದರೆ, ಕಾಫಿ ಬೀಜವನ್ನು ನಾವು ಬಳಸ್ತೀವಿ, ಟೀ ಈ ತೇನೀಯ ಅಂತ ಏನು ಹೇಳ್ತಾರೆ ಅದನ್ನು ಎಲೆಯನ್ನು ಬಳಸ್ತೀವಿ. ಅದ್ಭುತವಾದ ವಿಷಯ ಏನಂದರೆ, ಕಾಫಿ ಬೀಜದಲ್ಲಿ ಇದ್ದ ರಾಸಾಯನಿಕ ಪದಾರ್ಥ ಮತ್ತು ಈ ಟೀ ಎಲೆಗಳಲ್ಲಿದ್ದ ರಾಸಾಯನಿಕ ಪದಾರ್ಥ ಒಂದೇ ಆಗಿರೋದು ಪ್ರಕೃತಿಯ ಒಂದು ಅದ್ಭುತವಾದ ವಿಷಯ. ಅಂದರೆ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಟೀ ಕುಡಿದ್ರು ಕಾಫಿ ಕುಡಿದ್ರು, ಕಾಫಿ ಬೀಜ ಈ ಗಿಡಕ್ಕೂ ಆ ಗಿಡಕ್ಕೂ ಸಂಬಂಧ ಇಲ್ಲ. ಆದರೂ ಈ ಎರಡರಲ್ಲೂ ಕೆಫೀನ್ ಅಂತ ಒಂದು ಅಂಶ ಇದೆ. ಇದು ಆಲ್ಕಲಾಯ್ಡ್ ಅನ್ನೋ ಒಂದು ಜಾತಿಗೆ ಸೇರಿದ್ದ ರಾಸಾಯನಿಕ ಪದಾರ್ಥ. ಆ ಆಲ್ಕಲಾಯ್ಡ್ ಅಂದ ತಕ್ಷಣ ಎಲ್ಲರಿಗೂ ತಲೆಗೆ ಹೋಗೋದು ನಮ್ಮ ಸಿಗರೆಟ್ಟು, ತಂಬಾಕು ಅಲ್ಲಿ ಇದ್ದ ನಿಕೋಟಿನ್, ಕ್ಯಾಫೀನ್. ಇನ್ನೂ ಒಂದು ಮೆಟ್ಟಲು ಮೇಲಕ್ಕೆ ಹೋಗಿ ಹೇಳೋದಾದರೆ ಈ ಮಾರ್ಫಿನ್, ಓಪಿಯಾಡ್ಸ್ ಅಂತ ಏನು ಹೇಳ್ತಾರೆ, ಇವೆಲ್ಲ ಒಂದೇ ಜಾತಿಗೆ ಸೇರಿದ್ದು. ಆಮೇಲೆ ಹಿಂದಿನ ಸಂಚಿಕೆಯಲ್ಲಿ ನಾವು ಚಾಕ್ಲೇಟ್ ಬಗ್ಗೆ ಮಾತಾಡಿದಾಗಲೂ ಇನ್ನೊಂದು ಥಿಯೋಬ್ರೋಮಿನ್ ಅಂತ, ಇವೆಲ್ಲ ಆಲ್ಕಲಾಯ್ಡ್ಸ್ ಅಂತಾರೆ. ಈ ರಾಸಾಯನಿಕ ಪದಾರ್ಥಗಳ ಮಹತ್ವ ಏನಂದರೆ, ನಮ್ಮ ನರಗಳ ಮೇಲೆ ಅದು ಉತ್ತೇಜನ ಆಗಿರ್ಬೋದು, ನಿರ್ವೀರ್ಯ ಆಗಿರ್ಬೋದು, ಆ ಮಾಡ್ತಕ್ಕಂಥ ಒಂದು ಶಕ್ತಿ ರಾಸಾಯನಿಕ ಪದಾರ್ಥವಾಗಿ ಈ ಆಲ್ಕಲಾಯ್ಡ್ ಗುಂಪಿಗೆ ಸೇರಿದ್ದ ಕೆಮಿಕಲ್ಸ್ಗೆ, ರಾಸಾಯನಿಕ ಪದಾರ್ಥಗಳಿಗೆ ಇವೆ. ಸೊ ಆದ್ದರಿಂದ ಕಾಫಿ ಟೀ ಸೇವಿಸ್ತಾ ಇದ್ವಿ ಅಂದರೆ, ನೀವು ಎರಡು ಬೇರೆ ಬೇರೆ ಸುವಾಸನೆಗಳು ಅಂತ ನಾವೀಗ ಅದನ್ನು ವರ್ಣನೆ ಮಾಡ್ಕೊಂಡು ಬರ್ತಾ ಇದ್ವಿ. ಕಾಫಿ ವಾಸನೆ ಎಷ್ಟು ಘಮ, ಬೇರೆ ಬೇರೆ ಜಾಹೀರಾತುಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ತೋರಿಸ್ತಾ ಇರ್ತಾರೆ. ಇವೆಲ್ಲ ನಮ್ಮ ಪ್ರಜ್ಞೆಗೆ ಬೇರೂರುವ ಒಂದು ಭಯಾನಕ ಹುನ್ನಾರೆ ಈ ಕಂಪನಿಗಳು ನಡೆಸ್ತಾ ಇರೋದು. ಅಂದರೆ ಕಾಫಿ ಟೀ ಇಲ್ಲದೆ ಎಲ್ಲ ಮಾನವರು ಆರಾಮಾಗಿ ಜೀವನ ಮಾಡ್ಬೋದು. ಆದರೆ ಕಾಫಿ ಟೀ ಇಲ್ಲ ಅಂದ್ರೆ ದಿನ ಬೆಳಗ್ಗೆ ಆಗೋದೇ ಇಲ್ಲ ನಮ್ಮ ಜನರಿಗೆ ಅಂತ ಒಂದು ಸ್ಥಿತಿ ನಿರ್ಮಾಣ. ಅದೆಲ್ಲ ಈಗ ಈ ಬ್ರಿಟಿಷರು ತಂದು ನಮ್ಮ ಕಾಫಿ ಗಿಡಗಳನ್ನು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೂರಿಸಿ ಪಶ್ಚಿಮ ಘಟ್ಟಗಳನ್ನು ನಾಶ ಮಾಡೋದು ಒಂದು ಕಡೆ ಆದರೆ, ಮರ ಗಿಡಗಳನ್ನೆಲ್ಲ ಕಟಾವು ಮಾಡಿ ಕಾಫಿ ಗಿಡಗಳು, ಅದು ಬೇರೆ ಆಯಾಮ, ಪರ್ಯಾವರಣ ಆಯಾಮ. ಬಟ್ ಮುಖ್ಯವಾಗಿ ಕಾಫಿ ಕುಡಿಯೋದ್ರಿಂದ ನಮಗೇನಾಗತ್ತೆ, ಈ ಕ್ಯಾಫೀನ್ ಅಥವಾ ಟೀ ಕುಡಿಯೋದ್ರಿಂದ ಏನಾಗತ್ತೆ, ಟೀಯಲ್ಲಿ ಬೇರೆ ಅಂಶಗಳಿವೆ, ಪಾಲಿಫಿನಾಲ್ಸ್ ಅಂತ, ಆಮೇಲೆ ಟ್ಯಾನಿನ್ಸು, ಬೇರೆ ಅಂಶಗಳಿವೆ ವಿಚ್ ಆರ್ ಸಪೋಸ್ ಟು ಬಿ ವೆರಿ ಗುಡ್ ಫಾರ್ ಹೆಲ್ತ್. ಅದರನ್ನು ಮೀರಿ
ಕ್ಯಾಫೀನು 100 ಗ್ರಾಮ್ ಟೀಯಲ್ಲಿ 100 ಗ್ರಾಮ್ ಕಾಫಿಯಲ್ಲಿ ನೋಡಿದರೆ ಟೀಯಲ್ಲೇ ಹೆಚ್ಚಾಗಿದೆ, ಓಕೆ, ಟೀಯಲ್ಲೇ ಕೆಫೀನ್ ಅಂಶ ಜಾಸ್ತಿ. ಕೆಫೀನ್ ಅಂಶ ಜಾಸ್ತಿ ಇದೆ. ಅಂದರೆ ಈ ಕೆಫೀನ್ ಅನ್ನೋ ಈ ಆಲ್ಕಲಾಯ್ಡ್ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಅನ್ನೋದನ್ನು ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ಆ ಕಾಫಿ ಟೀ ಕುಡಿದಾಗ ಮೊದಲು 10-15 ನಿಮಿಷದಲ್ಲಿ ನಿಮ್ಮ ನರಗಳು ಉತ್ತೇಜನಗೊಳ್ಳುತ್ತವೆ, ನಿಮಗೆ ಶಕ್ತಿ ಬಂದಂಗೆ, ಎನರ್ಜಿ ಬೂಸ್ಟ್ ಎನರ್ಜಿ ಬೂಸ್ಟ್ ಅಂದರೆ ಆ ಗ್ಲೂಕೋಸ್ ಮೆಟಬಾಲಿಸಮನ್ನು ಬೇರೆ ರೀತಿ ತಂದು ನಿಮ್ಮ ರಕ್ತಕ್ಕೆ, ನಿಮ್ಮ ದೇಹಕ್ಕೆ, ಮತ್ತು ಗ್ಲೂಕೋಸ್ ಒಂದೇ ಅಲ್ಲ, ಅಲ್ಲಿ ಅದನ್ನು ಬಿಡಿಸಿ ಎನರ್ಜಿ ATP ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತನಕ ನಿಮಗೆ ಈ ರಾಸಾಯನಿಕ ಪದಾರ್ಥಗಳು ನಿಮ್ಮ ನರಗಳನ್ನು ಉತ್ತೇಜನ ಮಾಡಿ ತುಂಬ ಖುಷಿಯಾಗಿದೆ ಅನ್ನೋ ಒಂದು ಸ್ಥಿತಿಗೆ ನಿಮ್ಮನ್ನು ತಲುಪಿಸುತ್ತೆ. ಆದರೆ ಇದು ಪ್ರೈಮರಿ ಆ್ಯಕ್ಷನ್ ಅಂತಾರೆ. ಅಂದರೆ ಪ್ರಥಮ ಒಂದು ಅಂಶವಾಗಿ ನಿಮ್ಮ ನರಗಳನ್ನು ಉತ್ತೇಜನ ಮಾಡಿ ಒಳ್ಳೆಯ ಅನುಭೂತಿಯನ್ನು ಕೊಡ್ತಕ್ಕಂಥದ್ದು ಈ ಕೆಫೀನ್ಗೂ ಇದೆ. ಅಂದರೆ ಕಾಫಿ ಕುಡಿದಾಗಲೂ ಆಗತ್ತೆ, ಟೀ ಕುಡಿದಾಗಲೂ ಆಗತ್ತೆ. ಆದರೆ ಏನಾಗತ್ತೆ ಆಫ್ಟರ್ 15-20 ಮಿನಿಟ್ಸ್ ಈ ಉತ್ತೇಜನಗೊಂಡಿರೋ ಈ ನರಗಳು, ಅಂದರೆ ನರನಾಡಿಗಳು, ನ್ಯೂರಾನ್ಸ್ ಸ್ಟಾರ್ಟ್ ಪುಸ್ ಅಂತ ಕೆಳಗಡೆಗೆ ಬೀಳಕ್ಕೆ ಶುರುವಾಗುತ್ತೆ. ಅಂದರೆ ವಿದಿನ್ 15-20 ಮಿನಿಟ್ಸ್ ನರಗಳದಲ್ಲಿ ದೌರ್ಬಲ್ಯ ಉಂಟಾಗುತ್ತೆ. ಇದನ್ನು ಸೆಕೆಂಡರಿ ಆ್ಯಕ್ಷನ್ ಅಂತಾರೆ. ಇನ್ಫ್ಯಾಕ್ಟ್ ಟರ್ಷರಿ ಆ್ಯಕ್ಷನ್ ಅಲ್ಲಿ ಏನಾಗುತ್ತೆ, ಇನ್ನೊಂದು ಸ್ಟೆಪ್, ಈ ನಿರ್ವೀರ್ಯಗೊಂಡಿರೋ ನರಗಳು ಮತ್ತೆ ಉತ್ತೇಜನ ಮಾಡ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ನಿರ್ವೀರ್ಯ, ನಿಶಕ್ತಿ ಬಂದ್ಬಿಡುತ್ತೆ. ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ಪ್ರಥಮವಾಗಿ ನಮಗೆ ಕಾಫಿ ಟೀ ಕುಡಿಯೋದ್ರಿಂದ ಶಕ್ತಿ ಬಂದಿದೆ ಅಂತ ಅನಿಸುತ್ತೆ. ಆದರೆ ಸೆಕೆಂಡರಿ ಅಂಡ್ ಟರ್ಷರಿ ರಿಯಾಕ್ಷನ್ಸ್ ಅಲ್ಲಿ ನರಗಳು ಕುಸಿದು ಬಿದ್ದೋಗೋದು ಒಂದು ಕಡೆ, ಆದರೆ ನರಗಳೇ ಆ ತೊಂದರೆಗೆ ಒಳಪಟ್ಕೊಳ್ತವೆ. ಅಂದರೆ ಒಟ್ಟಾರೆ ನಾವು ಈಗ ಸಮೀಕರಣ ಮಾಡಿದಾಗ ಕಾಫಿ ಟೀ ಕುಡಿಯೋದ್ರಿಂದ ಈ ಕೆಫೀನ್ ಮಾಡ್ತಕ್ಕಂಥ ಈ ಗುಣ ಏನಿದೆ, ಪ್ರೈಮರಿ ಆ್ಯಕ್ಷನ್, ಸೆಕೆಂಡರಿ ಆ್ಯಕ್ಷನ್, ಟರ್ಷರಿ ಆ್ಯಕ್ಷನ್ಸ್ ಅಲ್ಲಿ ಒಟ್ಟಾರೆ ನಮಗೆ ಕೆಟ್ಟದ್ದು, ಅಂದರೆ ಕೆಟ್ಟದ್ದು ಮಾಡೋದು ಈ ಕೆಫೀನ್ ಗುಣ ಆಗತ್ತೆ ಹೊರತು ಒಳ್ಳೇದು ಮಾಡ್ತಾ ಇದೆ ಅಂತ ಅನಿಸೋದಿಲ್ಲ. ಇದು ಒಂದು ಕಡೆ. ಆದರೆ ಮಾನಸಿಕವಾಗಿ ಇನ್ನೊಂದು ಅನುಭೂತಿ ಏನಂದ್ರೆ ಕಾಫಿ ಕುಡಿಲೇಬೇಕು, ಕುಡಿಲೇಬೇಕು, ಕುಡಿಲೇಬೇಕು. ಸಾಯಂಕಾಲ 4 ಗಂಟೆ ಆದ್ರೆ ಕಾಫಿ ಕುಡಿಬೇಕು, ಬೆಳಗ್ಗೆ 11 ಗಂಟೆ ಆದ್ರೆ ಕಾಫಿ ಕುಡಿಬೇಕು. ಇನ್ಫ್ಯಾಕ್ಟ್ ಈಗ ಬೆಡ್ ಕಾಫಿ ಅಂದ್ರೆ ಎದ್ದ ತಕ್ಷಣನೇ ಕಾಫಿ ಕುಡಿಬೇಕು. ಸೊ ಈ ಚಟ ಉಂಟಾಗೋದ್ರಲ್ಲಿ ಈ ಆಲ್ಕಲಾಯ್ಡ್ಸ್ ಅತಿ ಮುಖ್ಯವಾದ ರಾಸಾಯನಿಕ ಪದಾರ್ಥಗಳು. ಅಂದ್ರೆ ನೀವು ಒಂದು ಚಟಕ್ಕೆ ಒಳಪಡ್ಕೊಳ್ಸ್ತಾ ಇದ್ದೀರಾ ನಿಮ್ಮನ್ನ ನೀವು, ಅದು ಈ ನಿಮ್ಮ ನರನಾಡಿಗಳ ಮೂಲಕ ಈ ಕೆಲಸ ನಡೆಯುತ್ತೆ.